ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪ್ರಾಪರ್ಟಿ ವ್ಯಾಲ್ಯೂಷನ್ ಬಗ್ಗೆನೇ ತಿಳಿಸ್ಕೊಡ್ತಾ ಇದ್ದೀನಿ. ರೋಡ್ ಬಿಡ್ತು ಸೈಟ್ ಪ್ರೈಸ್ ಮೇಲೆ ಹೇಗೆ ಅಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಒಂದೇ ಲೊಕೇಶನ್ ಇರುತ್ತೆ, ರೋಡ್ ಬಿಡ್ತು ಡಿಫ್ರೆಂಟ್ ಇರುತ್ತೆ, ಆವಾಗ ಪ್ರೈಸ್ ಯಾಕೆ ಡಿಫ್ರೆಂಟ್ ಆಗಿರುತ್ತೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ ಎಕ್ಸಾಂಪಲ್ಸ್ ಜೊತೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಾಪರ್ಟಿ ವ್ಯಾಲ್ಯೂಷನ್ ಮಾಡೋರು ಬರೀ ಲೊಕೇಶನ್ ನೋಡಿ ಡಿಸೈಡ್ ಮಾಡ್ತಾರೆ. ಅದೇ ರೋಡ್ ಬಿಡ್ತು 20 ಫೀಟ್ ರೋಡ್ ಇರುತ್ತೆ, 30 ಫೀಟ್ ರೋಡ್ ಇರುತ್ತೆ. ದ ಮೇನ್ ಕ್ರೈಟೀರಿಯಾ ಟು ಡಿಸೈಡ್ ದ ರೇಟ್ ಫ್ಯಾಕ್ಟರ್ ಈಸ್ ರೋಡ್ ಬಿಡ್ತೂ ಒಂದು ಮೇನ್ ಫ್ಯಾಕ್ಟರ್. ಒಂದೇ ಲೇಔಟ್ ಇರುತ್ತೆ, ಕಾಮನ್ ಆಗಿ ಒಂದೇ ಲೇಔಟಲ್ಲಿ 30 ಫೀಟ್ ರೋಡ್, 20 ಫೀಟ್ ರೋಡ್, 40 ಫೀಟ್ ರೋಡು ವಿಡ್ತ್ ಇರುತ್ತೆ. ವಿಡ್ತ್ ಆಫ್ ದ ರೋಡ್ ಅಂದರೆ ಏನಪ್ಪ ಅಂದರೆ, ರೋಡ್ ಬಿಡ್ತು ಅಂದರೆ ಅಗಲ ಎಷ್ಟು ಬಿಟ್ಕೊಂಡಿದ್ದಾರೆ ರೋಡು ಅಂತ. 20 ಅಡಿನ, 30 ಅಡಿನ, 40 ಅಡಿನ ರೋಡು ಅಂತ. 20 ಅಡಿದು ರೋಡ್ ಬಿಡ್ತು ಏನಕ್ಕೆ ಇಂಪಾರ್ಟೆಂಟು ಅಂದರೆ, ವೆಹಿಕಲ್ ಮೂಮೆಂಟು, ಪಾರ್ಕಿಂಗ್ ಸ್ಪೇಸು ಮತ್ತು ಫ್ಯೂಚರ್ ಡೆವಲಪ್ಮೆಂಟ್ಗೆ ರೋಡ್ ಬಿಡ್ತು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. 20 ಫೀಟ್ ರೋಡ್ ಬಿಡ್ತು 20 ಫೀಟ್ ರೋಡ್ ಬಿಡ್ತಿದ್ರೆ ಅಡ್ವಾಂಟೇಜ್ ಏನಪ್ಪ ಅಂದರೆ, ನಾವು ಚಿಕ್ಕ ಚಿಕ್ಕ ಮನೆಗಳನ್ನ ಕಟ್ಕೋಬೋದು. ಮತ್ತು ನಮಗೆ 20 ಫೀಟ್ ರೋಡ್ ಬಿಡ್ತಿದ್ರೆ ಕಡಿಮೆ ಪ್ರೈಸ್ಗೆ ಸೈಟ್ಗಳು ಸಿಗ್ತವೆ. ಡಿಸಡ್ವಾಂಟೇಜ್ ಏನಪ್ಪ ಅಂದರೆ, 20 ಫೀಟ್ ರೋಡ್ ಬಿಡ್ತಿದ್ರೆ ನಮಗೆ ವೆಹಿಕಲ್ ಮೂಮೆಂಟು ಕಷ್ಟ ಆಗುತ್ತೆ, ಫ್ಯೂಚರ್ ಟ್ರಾಫಿಕ್ ಆಗುತ್ತೆ, ಮತ್ತು ಪಾರ್ಕಿಂಗ್ ಸ್ಪೇಸನ್ನು ಸಿಗಲ್ಲ. ಇದು 20 ಫೀಟ್ ರೋಡ್ ಬಿಟ್ನ ಅಡ್ವಾಂಟೇಜ್ ಮತ್ತು ಡಿಸಡ್ವಾಂಟೇಜ್. ನೆಕ್ಸ್ಟ್ ಬಂದುಬಿಟ್ಟು 30 ಫೀಟ್ ರೋಡ್ ಬಿಟ್ನ ನೋಡೋಣ. 30 ಫೀಟ್ ರೋಡ್ ಬಿಡ್ತು ಏನಪ್ಪ ಅಂದರೆ, ವೆಹಿಕಲ್ ಮೂಮೆಂಟು ಈಸಿ ಆಗುತ್ತೆ ನಮಗೆ, ಮತ್ತು ಈಸಿ ಪಾರ್ಕಿಂಗ್ ಸ್ಪೇಸು, ಮತ್ತು ಫ್ಯೂಚರ್ ಡೆವಲಪ್ಮೆಂಟಲ್ಲಿ ನಮಗೆ ಈಸಿಯಾಗಿ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಸಿಗುತ್ತೆ. ರೀಸೇಲ್ ವ್ಯಾಲ್ಯೂ ಸ್ವಲ್ಪ ಜಾಸ್ತಿ ಇರುತ್ತೆ 30 ಫೀಟ್ ರೋಡ್ ಬಿಡ್ನ ಸೈಟ್ ತೊಗೊಂಡ್ರೆ. ಇವಾಗ 1200 ಸ್ಕ್ವೇರ್ ಫೀಟ್ ಏರಿಯಾ ಇರುತ್ತೆ. ಅದೇ 20 ಫೀಟ್ ರೋಡ್ ಇರುತ್ತೆ, ಒಂದು 1200 ಸ್ಕ್ವೇರ್ ಫೀಟ್ ಏರಿಯಾಗೆ ಒಂದು ಸೈಟ್ಗೆ 20 ಫೀಟ್ ರೋಡ್ ಇರುತ್ತೆ, ಇನ್ನೊಂದು 1200 ಸ್ಕ್ವೇರ್ ಫೀಟ್ ಏರಿಯಾಗೆ 30 ಫೀಟ್ ರೋಡ್ ಇರುತ್ತೆ. ಆವಾಗ ಪ್ರೈಸು ಲಕ್ಷಗಟ್ಟಲೆ ನಮಗೆ ಡಿಫ್ರೆನ್ಸ್ ಆಗ್ಬೋದು, ಲ್ಯಾಕ್ಸಲ್ಲಿ ನಮಗೆ ಡಿಫ್ರೆನ್ಸ್ ಆಗ್ಬೋದು ಸೈಟ್ ರೇಟು. 30 ಫೀಟ್ ರೋಡ್ ಇರೋದು ನಮಗೆ ಜಾಸ್ತಿ ಇರುತ್ತೆ, 20 ಫೀಟು ಕಡಿಮೆ ಇರುತ್ತೆ. ನಿಮಗೇನಾದರೂ ನಿಮ್ಮ ಫ್ಯೂಚರ್ ಡೆವಲಪ್ಮೆಂಟ್ಗೆ, ಫ್ಯೂಚರ್ ರೀಸೇಲ್ಗೆ ಬೇಕು ಅಂದರೆ ನೀವು ಮಿನಿಮಮ್ಮು 30 ಫೀಟ್ ರೋಡ್ ರೋಡ್ ಇರೋದನ್ನು ಸೈಟ್ನ ತಗೋಬೇಕು. ಸುಮ್ಮನೆ ಫ್ಯೂಚರ್ ರೀಸೇಲ್ ಮಾಡಬೇಕು ಅಂದರೆ. ನಾವಿವತ್ತು ಏನೆಲ್ಲ ತಿಳ್ಕೊಂಡ್ವಿ ಅಂದರೆ, ರೋಡ್ ಬಿಡ್ತ್ ಬಗ್ಗೆ, ರೋಡ್ ಬಿಡ್ತ್ ಏನಕ್ಕೆ ಬೇಕು, ಹೇಗೆ ಪ್ರೈಸ್ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ ರೋಡ್ ಬಿಡ್ತು ಅನ್ನೋದನ್ನು ತಿಳ್ಕೊಂಡ್ವಿ. ಇದೇ ಥರ ನಿಮಗೆ ಪ್ರಾಪರ್ಟಿ ವ್ಯಾಲ್ಯೂಷನ್ ಟಿಪ್ಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ಥರ ನಿಮಗೆ ಮುಂದೆ ಬೇರೆ ಬೇರೆ ಪ್ರಾಪರ್ಟಿ ವ್ಯಾಲ್ಯೂಷನ್ ಟಿಪ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ನೀವು ಸೈಟ್ ಏನಾದರೂ ತಗೊಂಡಿದ್ರೆ ಎಷ್ಟು ರೇಟು, ಯಾವ ರೋಡ್ ಬಿಡ್ತಿಗೆ ತಗೊಂಡಿದ್ದೀರಾ ಅಂತ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.